ನೋಡಿ, ಚುನಾವಣೆ ಹತ್ತಿರ ಬರ್ತಿರುವಂಥ ಸಂದರ್ಭದಲ್ಲಿ ಅದರಲ್ಲೂ ರಾಜ್ಯಸಭೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವ್ಯಾವ ರೀತಿ ತಂತ್ರಗಾರಿಕೆಗಳನ್ನು ಹೆಣೆಯಲಾಗ್ತಾ ಇದೆ ಅಂತ ದೋಸ್ತಿಗೆ ತಿರುಗೇಟು ಕೊಟ್ಟು ದಾಳ ಉರುಳಿಸಿದ್ರ ಡಿಕೆ. ಯಾಕಂದರೆ ರಾಜ್ಯಸಭೆಯಲ್ಲಿ ರೆಡ್ಡಿ ಮತ ಕಾಂಗ್ರೆಸ್ ಅಭ್ಯರ್ಥಿಗೆ ಖಚಿತವಾಯ್ತಾ ಈ ಪ್ರಶ್ನೆ ಈಗ ಇದ್ದಿದೆ. ಯಾಕಂದರೆ KRPP ಚುನಾವಣಾ ಏಜೆಂಟ್ ಆಗಿ ಡಿಕೆ ಆಪ್ತನನ್ನ ನೇಮಕ ಮಾಡಲಾಗಿದೆ. ಯೋಗೇಂದ್ರ ವಿಕ್ರಮ್ ಡಿಕೆ ಆಪ್ತ, ಅವರನ್ನು ಏಜೆಂಟ್ ಆಗಿ ಈಗ ನೇಮಕ ಮಾಡಲಾಗಿದೆ. ರಾಜ್ಯಸಭಾ ಚುನಾವಣಾಧಿಕಾರಿಗೆ ಅಧಿಕೃತ ಪತ್ರ ಈಗಾಗಲೇ ರವಾನೆಯಾಗಿದೆ. ಪತ್ರ ಸಲ್ಲಿಕೆ ವೇಳೆ DK ಶಿವಕುಮಾರ್, ಶಿವರಾಜ್ ತಂಗಡಗಿ ಉಪಸ್ಥಿತರಿದ್ದರು. ಅಂದರೆ ಏನೇನು ನಡೀತಾ ಇದೆ, KRPP ಅಧ್ಯಕ್ಷ ರೆಡ್ಡಿ ಸಹಿ ಮಾಡಿರುವಂಥ ನೇಮಕಾತಿ ಪತ್ರ, ಅಂದರೆ ಇಲ್ಲಿ DK ಸ್ಪಷ್ಟವಾಗಿ ದಾಳ ಉರುಳಿಸಿದ್ದಾರೆ. DK ಶಿವಕುಮಾರ್ ಆಪ್ತರಾಗಿರುವಂಥ ವಿಕ್ರಮ್ ನೋಡಿ, ನಾವು ಆ ಪತ್ರ ಕೊಡ್ತಿರೋದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಯೋಗೇಂದ್ರ ವಿಕ್ರಮ್ DK ಅವರಿಗೆ ಬಹಳ ಆತ್ಮೀಯ. ಯಾವಾಗ ರೆಡ್ಡಿ CM ಅವ್ರನ್ನ ಭೇಟಿ ಮಾಡಿ ಮಾತುಕತೆ ಮಾಡಿದರು, DK ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿ ಮಾತುಕತೆ ಮಾಡಿದರು, ಅದಾದ ಮೇಲೆ ಆಗಿರುವಂಥ ಡೆವಲಪ್ಮೆಂಟ್ ಇದು. ಚುನಾವಣಾ ಏಜೆಂಟ್ ಆಗಿ ಯೋಗೇಂದ್ರ ವಿಕ್ರಮ್ ಈಗ ನೇಮಕ ಆಗಿದ್ದಾರೆ. ಭಾಳ ಆಶ್ಚರ್ಯಕರ ಸಂಗತಿ ಇದು. ಇದಕ್ಕೆ ಸಂಬಂಧಪಟ್ಟಂಗೆ ಈಗ ಪತ್ರ ಕೂಡ ರವಾನೆ ಆಗಿದೆ. ಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಖುದ್ದು DK ಶಿವಕುಮಾರ್ ಇದ್ದರು, ಸಚಿವ ಶಿವರಾಜ್ ತಂಗಡಗಿ ಇದ್ದರು. ಅಂದರೆ ಈ KRPP ಅಧ್ಯಕ್ಷ ರೆಡ್ಡಿಯವರೇ ಸಹಿ ಮಾಡಿರುವಂಥ ನೇಮಕಾತಿ ಪತ್ರ, ಇದರ ಹಿಂದಿರುವಂಥದ್ದು ಏನು? ಹಾಗಾದರೆ ಎಲ್ಲೋ ಒಂದು ಕಡೆಗೆ BJPಯ ಪರವಾಗಿ ಮಾತಾಡಿದಂಥ ರೆಡ್ಡಿ ಕೊನೆಯ ಕ್ಷಣದಲ್ಲಿ ಏನಾದರೂ ಕಾಂಗ್ರೆಸ್ ಕಡೆಗೆ ವಾಲಿದ್ರ, ಅಂದರೆ ಸಪೋರ್ಟ್ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ರ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ್ವಿ ರೆಡ್ಡಿ ಮಾತಾಡ್ತಿದ್ದಂಥ ರೀತಿ. ಅವರು BJP ವಿಚಾರಕ್ಕೆ ಸಂಬಂಧಪಟ್ಟಂಗೆ ತುಂಬ ಸಾಫ್ಟಾಗಿ ಮಾತಾಡಿದರು. ಅದಾದಮೇಲೆ ಮೋದಿಯವರ ಗುಣಗಾನ ಮಾಡಿದರು. ಮೋದಿ ಮತ್ತೆ ಪ್ರಧಾನಿ ಆಗಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಇದೆಲ್ಲ ಆದಮೇಲೆ ಒಂದಷ್ಟು ತೆರೆಮರೆಯ ಪ್ರಯತ್ನಗಳು ಕೂಡ ನಡೆದಿದ್ದು. ಯಾವ್ಯಾವ ನಾಯಕರು ಯಾರನ್ನು ಭೇಟಿ ಮಾಡಿದ್ರು, ಯಾವ್ಯಾವ ರೀತಿ ಮನವೊಲಿಸಿದರು, ಅದೆಲ್ಲವನ್ನೂ ಕೂಡ ನಾವು ನೋಡಿದ್ದೀವಿ. ಸೊ ಇದಕ್ಕೆ ತಕ್ಕಂಗೆ CM ಮತ್ತು DCM ಅವ್ರನ್ನು ಕೂಡ ರೆಡ್ಡಿ ಭೇಟಿ ಮಾಡಿದರು. ಆ ಭೇಟಿ ಮಾಡಿರುವಂಥ ಫಲಶ್ರುತಿ ಯೋಗೇಂದ್ರ ವಿಕ್ರಮ್ ಅವರ ನೇಮಕ. ರೆಡ್ಡಿ ಸಹಿ ಮಾಡಿರುವಂಥ ಪತ್ರ, ಆ ಪತ್ರದ ಒಕ್ಕಣಿಕೆಯನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಅಂದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಲ್ಲೋ ಒಂದು ಕಡೆಗೆ ಕಾಂಗ್ರೆಸ್ಸಿನ ಕೈ ಮೇಲುಗೈ ಆಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಇದ್ದಿದೆ. ಯಾಕಂದರೆ ಈ ರೆಡ್ಡಿ ಮತ ಬೀಳುವಂಥದ್ದು BJPಗೆ ಖಚಿತ ಅನ್ನುವಂಥ ಮಾತುಗಳು ಕೇಳಿಬಂದಿತ್ತು. ಇದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ BJP ನಾಯಕರು ಸ್ವಲ್ಪ ಏನಾದರೂ ಯಾಮಾರು ಬಿಟ್ರಾ, ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರಾ ಅಂತ